ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಯಚೂರು ನಗರದಲ್ಲಿ 2 ಮಹಡಿಯ ಕಟ್ಟಡಕ್ಕೆ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ತೀವ್ರತೆ ಕೂಡ ಈಗಾಗಲೇ ಆ ಒಂದು ವೃತ್ತದ ತುಂಬ ಆವರಿಸಿಕೊಂಡಿರ್ತಕ್ಕಂಥದ್ದು. ಸದ್ಯ ನಾನು ಆ ಸ್ಥಳದಲ್ಲಿದ್ದೇನೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾಗಿ ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಎಂಬುದಾಗಿ. ಪ್ರಮುಖವಾಗಿ ರಾಯಚೂರು ನಗರದಲ್ಲಿರ್ತಕ್ಕಂಥ ಮಹಾವೀರ ವೃತ್ತ ಎಂಬುದಲ್ಲಿರ್ತಕ್ಕಂಥ ಒಂದು 2 ಅಂತಸ್ತಿನ ಬಿಲ್ಡಿಂಗ್ಗೆ ಬೆಂಕಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಬೈಕ್ಗಳ ಚಾರ್ಜರ್ ಆಗಿರ್ಬೋದು ಮತ್ತು ಬಟ್ಟೆ ಅಂಗಡಿಗಳಾಗಿರ್ಬೋದು, ಈ ರೀತಿ ಸೇರಿ ಸುಮಾರು 8ರಿಂದ 10ಕ್ಕೂ ಹೆಚ್ಚು ಅಂಗಡಿಗಳು ಕೂಡ ಈ ಒಂದು ಮಳಿಗೆಯಲ್ಲಿದ್ದವು. ಅದರಲ್ಲೂ ಕೂಡ ಇಂಟರ್ನೆಟ್ ಒಂದು ಶೋರೂಮ್ ಅನ್ನು ಕೂಡ ಈ ಒಂದು ಮಳಿಗೆಯಲ್ಲಿತ್ತು ಎಂಬುದು ಕೂಡ ಈಗಾಗಲೇ ಸದ್ಯಕ್ಕಿರ್ತಕ್ಕಂಥದ್ದು. ಪ್ರಮುಖವಾಗಿ LK ಭಂಡಾರಿ ಅನ್ನೋರಿಗೆ ಸೇರಿರ್ತಕ್ಕಂಥ ಈ ಒಂದು ಕಟ್ಟಡ ಕೂಡ ಇದಾಗಿರ್ತಕ್ಕಂಥದ್ದು. ಈಗಾಗಲೇ 2 ಅಗ್ನಿಶಾಮಕ ದಳದಿಂದ ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಸುಮಾರು 1 ಗಂಟೆಗಳಿಂದಲೂ ಕೂಡ ಈಗ ಒಂದು ಕಾರ್ಯಾಚರಣೆ ನಡೆಸುತ್ತಾ ಇದ್ರು ಕೂಡ ಆ ಪರಿಸ್ಥಿತಿ ಮಾತ್ರ ಹತೋಟಿಗೆ ಬರ್ತಾ ಇಲ್ಲ. ಬೆಂಕಿಯ ತೀವ್ರತೆ ಕೂಡ ಅಷ್ಟೊಂದು ಪ್ರಮಾಣದಲ್ಲಿ ಹಬ್ಬಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಮೇಲ್ಗಡೆ ಕೂಡ ಒಂದು ಬಟ್ಟೆ ಶೋರೂಮ್ ಇರ್ತಕ್ಕಂಥದ್ದು. ಬಟ್ಟೆಗಳಿಗೆ ಬೆಂಕಿಯ ತಗಲಿ ಆನಂತರ ಅದು ಕೂಡ ಮತ್ತಷ್ಟು ತೀವ್ರತೆಯನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಮತ್ತು ಪ್ರಮುಖವಾಗಿ ಅಲ್ಲಲ್ಲಿ ಆ ಗ್ಲಾಸ್ಗಳಿರೋದ್ರಿಂದ ಒಳಗಡೆ ಏನು ಅಗ್ನಿಶಾಮಕದ ದಳದ ಸಿಬ್ಬಂದಿಗಳಿಗೆ ಹೋಗ್ಲಿಕ್ಕೆ ಕೂಡ ಒಂದಿಷ್ಟು ಅಡೆತಡೆಗಳು ಆಗ್ತಾ ಇದೆ. ಅದನ್ನು ಸಾರ್ವಜನಿಕರು ಮತ್ತು ಎಲ್ಲರೂ ಕೂಡ ಕಲ್ಲಿಂದ ಹೊಡೆದು ಕೂಡ ಆ ಗ್ಲಾಸ್ಗಳನ್ನು ಪುಡಿ ಮಾಡುವ ಮೂಲಕವಾಗಿ ಒಳಗೆ ಎಂಟ್ರಿ ಆಗುವಂಥ ಪ್ರಯತ್ನವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಬೆಂಕಿಯ ತೀವ್ರತೆ ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಸ್ಥಳದಲ್ಲೇ ಕೂಡ 2 ಅಗ್ನಿಶಾಮಕ ದಳದ ವಾಹನಗಳು ಕೂಡ ಮೊಕ್ಕ ಮೂಡಿರ್ತಕ್ಕಂಥದ್ದು. ಮತ್ತು ಸದರ್ ಬಜಾರ್ ಪೊಲೀಸ್ ಠಾಣೆಯ ಪೊಲೀಸರಾಗಿರ್ಬೋದು ಮತ್ತು ಅಗ್ನಿಶಾಮಕದ ದಳದ ಸಿಬ್ಬಂದಿಗಳು ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ 2 ವಾಹನಗಳ ಮೂಲಕವಾಗಿ ನೀರಿನ ಮೂಲಕವಾಗಿ ಬೆಂಕಿ ನಂದಿಸುವ ಕಾರ್ಯಾಚರಣೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ ಕೂಡ ಸಾಕಷ್ಟು ಜನರು ಕೂಡ ಸ್ಥಳದಲ್ಲಿ ನಿಂತ್ಕೊಂಡು ಈ ಒಂದು ಕಾರ್ಯಾಚರಣೆಯನ್ನು ಕೂಡ ನೋಡ್ತಾ ಇದ್ದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಗರದಲ್ಲಿ ಏಕಾಏಕಿ ಕಾಣಿಸ್ಕೊಂಡಿರ್ತಕ್ಕಂಥ ಈ ಒಂದು ಬೆಂಕಿಗೆ ಕಾರಣ ಏನೆಂಬುದು ಕೂಡ ನಿನಗೆ ಗೊತ್ತಾಗಿಲ್ಲ. ಯಾಕಂತ ಹೇಳಿದ್ರೆ ಒಂದು ರೀತಿಯಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಅಥವಾ ಇನ್ನೊಂದು ಬೇರೆ ಏನಾದರೂ ಆಗಿರ್ಬೋದು ಎಂಬುದು ಕೂಡ ಈಗಾಗಲೇ ತನಿಖೆಯಿಂದ ಹೊರಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ 1 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮತ್ತು ಪೊಲೀಸರು ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಎಂ ಜೊತೆ ನಾಗರಾಜ್, ವಿಸ್ತಾರ ನ್ಯೂಸ್, ರಾಯಚೂರು. ರಾಯಚೂರು ನಗರದಲ್ಲಿ 2 ಮಹಡಿಯ ಕಟ್ಟಡಕ್ಕೆ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ತೀವ್ರತೆ ಕೂಡ ಈಗಾಗಲೇ ಆ ಒಂದು ವೃತ್ತದ ತುಂಬ ಆವರಿಸಿಕೊಂಡಿರ್ತಕ್ಕಂಥದ್ದು. ಸದ್ಯ ನಾನು ಆ ಸ್ಥಳದಲ್ಲಿದ್ದೇನೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾಗಿ ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಎಂಬುದಾಗಿ. ಪ್ರಮುಖವಾಗಿ ರಾಯಚೂರು ನಗರದಲ್ಲಿರ್ತಕ್ಕಂಥ ಮಹಾವೀರ ವೃತ್ತ ಎಂಬುದಲ್ಲಿರ್ತಕ್ಕಂಥ ಒಂದು 2 ಅಂತಸ್ತಿನ ಬಿಲ್ಡಿಂಗ್ಗೆ ಬೆಂಕಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಬೈಕ್ಗಳ ಚಾರ್ಜರ್ ಆಗಿರ್ಬೋದು ಮತ್ತು ಬಟ್ಟೆ ಅಂಗಡಿಗಳಾಗಿರ್ಬೋದು, ಈ ರೀತಿ ಸೇರಿ ಸುಮಾರು 8ರಿಂದ 10ಕ್ಕೂ ಹೆಚ್ಚು ಅಂಗಡಿಗಳು ಕೂಡ ಈ ಒಂದು ಮಳಿಗೆಯಲ್ಲಿದ್ದವು. ಅದರಲ್ಲೂ ಕೂಡ ಇಂಟರ್ನೆಟ್ ಒಂದು ಶೋರೂಮ್ ಅನ್ನು ಕೂಡ ಈ ಒಂದು ಮಳಿಗೆಯಲ್ಲಿತ್ತು ಎಂಬುದು ಕೂಡ ಈಗಾಗಲೇ ಸದ್ಯಕ್ಕಿರ್ತಕ್ಕಂಥದ್ದು. ಪ್ರಮುಖವಾಗಿ LK ಭಂಡಾರಿ ಅನ್ನೋರಿಗೆ ಸೇರಿರ್ತಕ್ಕಂಥ ಈ ಒಂದು ಕಟ್ಟಡ ಕೂಡ ಇದಾಗಿರ್ತಕ್ಕಂಥದ್ದು. ಈಗಾಗಲೇ 2 ಅಗ್ನಿಶಾಮಕ ದಳದಿಂದ ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಸುಮಾರು 1 ಗಂಟೆಗಳಿಂದಲೂ ಕೂಡ ಈಗ ಒಂದು ಕಾರ್ಯಾಚರಣೆ ನಡೆಸುತ್ತಾ ಇದ್ರು ಕೂಡ ಆ ಪರಿಸ್ಥಿತಿ ಮಾತ್ರ ಹತೋಟಿಗೆ ಬರ್ತಾ ಇಲ್ಲ. ಬೆಂಕಿಯ ತೀವ್ರತೆ ಕೂಡ ಅಷ್ಟೊಂದು ಪ್ರಮಾಣದಲ್ಲಿ ಹಬ್ಬಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಮೇಲ್ಗಡೆ ಕೂಡ ಒಂದು ಬಟ್ಟೆ ಶೋರೂಮ್ ಇರ್ತಕ್ಕಂಥದ್ದು. ಬಟ್ಟೆಗಳಿಗೆ ಬೆಂಕಿಯ ತಗಲಿ ಆನಂತರ ಅದು ಕೂಡ ಮತ್ತಷ್ಟು ತೀವ್ರತೆಯನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಮತ್ತು ಪ್ರಮುಖವಾಗಿ ಅಲ್ಲಲ್ಲಿ ಆ ಗ್ಲಾಸ್ಗಳಿರೋದ್ರಿಂದ ಒಳಗಡೆ ಏನು ಅಗ್ನಿಶಾಮಕದ ದಳದ ಸಿಬ್ಬಂದಿಗಳಿಗೆ ಹೋಗ್ಲಿಕ್ಕೆ ಕೂಡ ಒಂದಿಷ್ಟು ಅಡೆತಡೆಗಳು ಆಗ್ತಾ ಇದೆ. ಅದನ್ನು ಸಾರ್ವಜನಿಕರು ಮತ್ತು ಎಲ್ಲರೂ ಕೂಡ ಕಲ್ಲಿಂದ ಹೊಡೆದು ಕೂಡ ಆ ಗ್ಲಾಸ್ಗಳನ್ನು ಪುಡಿ ಮಾಡುವ ಮೂಲಕವಾಗಿ ಒಳಗೆ ಎಂಟ್ರಿ ಆಗುವಂಥ ಪ್ರಯತ್ನವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಬೆಂಕಿಯ ತೀವ್ರತೆ ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಸ್ಥಳದಲ್ಲೇ ಕೂಡ 2 ಅಗ್ನಿಶಾಮಕ ದಳದ ವಾಹನಗಳು ಕೂಡ ಮೊಕ್ಕ ಮೂಡಿರ್ತಕ್ಕಂಥದ್ದು. ಮತ್ತು ಸದರ್ ಬಜಾರ್ ಪೊಲೀಸ್ ಠಾಣೆಯ ಪೊಲೀಸರಾಗಿರ್ಬೋದು ಮತ್ತು ಅಗ್ನಿಶಾಮಕದ ದಳದ ಸಿಬ್ಬಂದಿಗಳು ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ 2 ವಾಹನಗಳ ಮೂಲಕವಾಗಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಮೂಲಕವಾಗಿ ಬೆಂಕಿ ನಂದಿಸುವ ಕಾರ್ಯಾಚರಣೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ ಕೂಡ ಸಾಕಷ್ಟು ಜನರು ಕೂಡ ಸ್ಥಳದಲ್ಲಿ ನಿಂತ್ಕೊಂಡು ಈ ಒಂದು ಕಾರ್ಯಾಚರಣೆಯನ್ನು ಕೂಡ ನೋಡ್ತಾ ಇದ್ದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಗರದಲ್ಲಿ ಏಕಾಏಕಿ ಕಾಣಿಸ್ಕೊಂಡಿರ್ತಕ್ಕಂಥ ಈ ಒಂದು ಬೆಂಕಿಗೆ ಕಾರಣ ಏನೆಂಬುದು ಕೂಡ ನಿನಗೆ ಗೊತ್ತಾಗಿಲ್ಲ. ಯಾಕಂತ ಹೇಳಿದ್ರೆ ಒಂದು ರೀತಿಯಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಅಥವಾ ಇನ್ನೊಂದು ಬೇರೆ ಏನಾದರೂ ಆಗಿರ್ಬೋದು ಎಂಬುದು ಕೂಡ ಈಗಾಗಲೇ ತನಿಖೆಯಿಂದ ಹೊರಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ 1 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮತ್ತು ಪೊಲೀಸರು ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಎಂ ಜೊತೆ ನಾಗರಾಜ್, ವಿಸ್ತಾರ ನ್ಯೂಸ್, ರಾಯಚೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.